ಒಳ ಮೀಸಲಾತಿಯಲ್ಲಿ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಮಾಡಿದ ಸರ್ಕಾರದ ಕ್ರಮವನ್ನು ಖಂಡಿಸಿ ಫೆಬ್ರವರಿ 14-15ರಂದು ಸೂರಗೊಂಡನ ಕೊಪ್ಪದಲ್ಲಿ ನಡೆಯುವ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವದ ಸರ್ಕಾರದ ವೇದಿಕೆ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ನೀಡುವುದಿಲ್ಲವೆಂದು ಬಂಜಾರರ ಒಳ ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡ ಹಾಲೇಕಲ್ ಚಂದ್ರನಾಯ್ಕ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಾ ಬಂದಿದ್ದು, ಸಮಾಜದ ಏಕೈಕ ಶಾಸಕರಿಗೂ ಸಚಿವ ಸ್ಥಾನ ನೀಡಿಲ್ಲ. ಇದಕ್ಕೂ ಮಿಗಿಲಾಗಿ ಒಳ ಮೀಸಲಾತಿಯಲ್ಲಿ ಬಂಜಾರ, ಬೋವಿ, ಕೊರಮ, ಕೊರಚ ಸಮುದಾಯಗಳನ್ನು ಸಿ ಗುಂಪಿಗೆ ಸೇರಿಸಿ ಬಂಜಾರ ಸಮುದಾಯಕ್ಕೆ ದೊಡ್ಡ ಹೊಡೆತ ನೀಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೀಗಾಗಿ ಫೆಬ್ರವರಿ 14-15ರಂದು ಸೂರಗೊಂಡನ ಕೊಪ್ಪದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಸಮಾಜದ ನಾಯಕ್, ಡಾವ್, ಕಾರ್ಬಾರಿಗಳು ಒಪ್ಪಿದ್ದು, ಸರ್ಕಾರದ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ನೀಡುವುದಿಲ್ಲ. ಒಂದು ವೇಳೆ ಸರ್ಕಾರ ಕಾರ್ಯಕ್ರಮ ನಡೆಸಿದರೆ ಪಾದಯಾತ್ರಿಗಳು ಹಾಗೂ ಸಮಾಜದ ಪ್ರತಿಯೊಬ್ಬರು ಕೈಗೆ ಕಪ್ಪು ಪಟ್ಟಿ ಧರಿಸಿಕೊಂಡು ಬರುವುದಾಗಿ ತಿಳಿಸಿದರು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಸಚಿವ ಸಂಪುಟ ಸಭೆ ಕರೆದು ಒಳ ಮೀಸಲಾತಿ ಹಿಂಪಡೆಯಬೇಕು ಹಾಗೂ ಈ ಹಿಂದಿನಂತೆ ಮುಂದುವರಿಸಬೇಕು. ಇಲ್ಲವೇ ಸಿಂಗಲ್ ವಿಂಡೋ ವಿಧಾನದ ಮೂಲಕ ಎಬಿಸಿ 3 ಗುಂಪುಗಳಿಗೆ ಸಮಾನ ರೋಸ್ಟರ್ ಬಿಂದು ನೀಡಿ ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಮಂಜುನಾಯ್ಕ್, ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಯ್ಕ್, ಓಂಕಾರ ನಾಯ್ಕ್, ಓಂಕಾರಿ, ಅರುಣ್, ಸಂತೋಷ್ ನಾಯ್ಕ್ ಸೇರಿದಂತೆ ಮತ್ತಿತರರಿದ್ದರು. ಮೀಸಲಾತಿ ಜಾರಿಗೆ ಮಾಡಿ ಕಾಂಗ್ರೆಸ್ ಸರ್ಕಾರ ನಮ್ಮ ಬಂಜಾರ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದೆ ಅದರ ವಿರುದ್ಧ 7 ತಿಂಗಳಿಂದ ಪ್ರತಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಹೋಬಳಿ ಮಟ್ಟದಲ್ಲಿ ಹೋರಾಟ ಮಾಡಿದರೂ ಕೂಡ ನಮಗೆ ಈ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಲಿಲ್ಲ. ಮೊನ್ನೆ ರಾಜ್ಯಪಾಲರು ಬಿಲ್ಲನ್ನು ವಾಪಸ್ ಮಾಡ್ಯಾರ. ಇವಾಗಲೂ ಕಾಲ ಮಿಂಚಿಲ್ಲ. ಕಾಂಗ್ರೆಸ್ಸಲ್ಲಿರುವ ನಮ್ಮ ಶಾಸಕರು, ಮುಖಂಡರು ನಮ್ಮ ಪರ ಧ್ವನಿ ಎತ್ತಬೇಕು. ನೀವು ನಿಮಗೆ ಸ್ವಾರ್ಥತನಕ್ಕೋಸ್ಕರ ನಮ್ಮ ಸಮಾಜವನ್ನು ಕೊಲೆ ಮಾಡೋಕ್ಕೆ ಹೋಗಬೇಡ್ರಿ. ಮೀಸಲಾತಿ ಅನ್ನೋದು ನಮ್ಮ ಸಮುದಾಯಕ್ಕೆ ಭಾಳ ಮುಖ್ಯವಾಗಿದ್ದು, ನಮ್ಮಲ್ಲಿ ಇವಾಗಲೂ ಕೂಡ ಮಕ್ಕಳು ಮಾರಿ ಜೀವನ ಮಾಡ್ತಾ ಇದ್ದಾರೆ, ಕಬ್ಬು ಕಡಿತಾ ಇದ್ದಾರೆ. ಅಂಥವರಿಗೆ ಮೀಸಲಾತಿ ಬೇಕು. ಈಗೇನಾಗ್ಬಿಟ್ಟಿದೆ ಅಂದರೆ, ನಮ್ಮಲ್ಲಿ ರುದ್ರಪ್ಪ ಲಮಾಣಿ ಅಂತ ಡೆಪ್ಟಿ ಸ್ಪೀಕರ್ ಇದ್ದಾರೆ. ಅವರಿಗೆ ಮೀಸಲಾತಿಯನ್ನು ಅವರಿಗೆ ಬೇಡ. ಯಾಕಂದರೆ ಅವರು ಲೂಟಿ ಹೊಡೆದು ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡಾರೆ. ಅವ್ರು ಅಂಥವರಿಗೇನು ಮೀಸಲಾತಿ ಬೇಡ. ಹಾಗಾಗಿ ಅವರು ಸಮಾಜ ಪರ ಒಂದೇ ಒಂದು ಕೂಗೆತ್ತಿಲ್ಲ. ಮುಂದಿನ ತಿಂಗಳು 14ನೇ ತಾರೀಕುವರೆಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಗಡುವು ಕೊಡ್ತೀವಿ. ನಮ್ಮ ಸಂತ ಸೇವಾಲಾಲ್ ಮಹಾರಾಜನ ಪುಣ್ಯ ಸ್ಥಳದಿಂದಲೇ ನೀವೇನಾರು ಅದರೊಳಗೆ ಈ ಮೀಸಲಾತಿಯನ್ನು ಸರಿಪಡಿಸಲಿದ್ರೆ ಅಲ್ಲಿಂದನೇ ಕಾಂಗ್ರೆಸ್ ಹಟಾವೋ ಬಂಜಾರ ಬಚಾವೋ ಅಂತ ಸ್ಲೋಗನ್ ಮೂಲಕ ಪ್ರತಿ ತಾಂಡದಲ್ಲಿ ನಾವು ಈ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ. ಏನು ಅಲೆಮಾರಿ ಸಮುದಾಯಕ್ಕೆ ಅವ್ರು ಕೇಳಿದ್ದು 1%, ಅವರಲ್ಲಿ ಒಬ್ಬರು ಕೂಡ ಶಾಸಕರಿಲ್ಲ. ಅವರಿಗೆ 1% ಕೊಡೋದಲ್ಲದೆ ಮತ್ತೆ ಹೆಚ್ಚು 4% ಕೊಟ್ಟರು. ನಮಗೆ ಈ ಹಿಂದೆ ಇದ್ದ ಸರ್ಕಾರ ಕೇವಲ 4 ಜಾತಿಗೆ 4.5% ಮೀಸಲಾತಿ ಕೊಟ್ಟಿತ್ತು. ಈ ಸರ್ಕಾರ 4% ಕೊಟ್ಟು 63 ಜಾತಿಗೆ 4% ಕೊಟ್ಟಿದೆ. ನಮ್ಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದೆ. ನಾಳೆ ನಮ್ಮ ಸಂತ ಸೇವಾಲಾಲ್ ಜಯಂತಿ ದಿನ ಈ ಕಾಂಗ್ರೆಸ್ ಶಾಸಕರು, ಸಚಿವರು ಯಾವ ಮುಖ ಹಿಡ್ಕೊಂಡು ಸ್ಟೇಜ್ ಹತ್ತಾರೆ? ನಮ್ಮ ಸಮಾಜಕ್ಕೆ ಏನು ಮಾಡಾರ ಅಂತ ಹೇಳಿ ಅವರಿಗೆ ಆಹ್ವಾನ ಮಾಡ್ತೀರಿ? ನಮ್ಮ ಸಮಾಜದ ಮುಖಂಡರಿಗೆ ನಾವು ಮನವಿ ಮಾಡ್ತೀವಿ, ವೇದಿಕೆ ಕಾರ್ಯಕ್ರಮದಲ್ಲಿ ಸರ್ಕಾರದ ಜನಪ್ರತಿನಿಧಿಗಳಿಗೆ ಆಹ್ವಾನ ಕೊಡಬಾರದು ಅಂತ. ಒಂದು ವೇಳೆ ಕೊಟ್ಟರೆ ನಾವು ಅಲ್ಲಿ ಅವ್ರಿಗೆ ಗರವಾಗ್ತೀವಿ. ನಾವು ಮಾಲಾಧಾರಿಗಳಿಗೆ ನಾವೊಂದು ಮನವಿ ಮಾಡ್ತೀವಿ. ಏನು ಈ ಸರ್ಕಾರ ವಿರುದ್ಧ ನಾವೇನು ಲಕ್ಷಾಂತರ ಜನ ಮಾಲಾಧಾರಿಗಳು ಬರ್ತೀವಿ, ಅವರು ಒಂದು ಕೈಗೆ ಕರೆ ಬಟ್ಟೆ ಹಾಕ್ಕೊಂಡು
ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಯಾಕಂದರೆ ನಾವು ನಮ್ಮದು ಒಂದೇ ಈಗ ಏನಾಗ್ಬಿಟ್ಟೈತೆ ಅಂದರೆ ನಮ್ಮದು ಹೋರಾಟನೇ ಆಗ್ಬಿಟ್ಟೈತೆ. ನಮ್ಮದು ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ದಪ್ಪ ಚರ್ಬಿ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅರಿವೇ ಆಗ್ತಿಲ್ಲ. ಈ ಹಿಂದೆ ಇದ್ದ ಸರ್ಕಾರಕ್ಕೆ ಹೇಗೆ ಪಾಠ ಕಳಿಸಿದ್ವಿ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಅದೇ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಶಿವಪ್ರಕಾಶ್ ಅವರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಮಾಡುವ ಹಕ್ಕನ್ನು ಕೊಡುವ ಸಂದರ್ಭದಲ್ಲಿ ಏನು ಮಾನದಂಡವನ್ನು ಅನುಸರಿಸಬೇಕು ಅಂತ ಹೇಳಿತ್ತು, ಅದನ್ನು ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಮಾಡಿರ್ತಕ್ಕಂಥದ್ದನ್ನು ನಾವು ವಿರೋಧ ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಇಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡಿ ಯಾವ ಸಮಾಜಕ್ಕೆ ನಿಜವಾಗಿ ಅನ್ಯಾಯ ಆಗಿದೆ ಆ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡೋ ಉದ್ದೇಶದಿಂದ ಒಳ ಮೀಸಲಾತಿ ಮಾಡಬಹುದು ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟು ಹೇಳಿದೆ. ಆದರೆ ಇಲ್ಲಿನ ರಾಜ್ಯ ಸರ್ಕಾರ ಯಾವ ಸಮಾಜದ ಇಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡದೆ ತರಾತುರಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡೋದ್ರ ಜೊತೆಗೆ ಅವರು ಕೊಟ್ಟಂಥ ವರದಿಯನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಸಮಾಜಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಎ ಬಿ ಸಿ ಅಂತಕ್ಕಂಥ ವರ್ಗೀಕರಣವನ್ನು ಮಾಡಿದ್ದಾರೆ. ಈ ವರ್ಗೀಕರಣ ಮಾಡೋದ್ರಲ್ಲೂ ಸಾಕಷ್ಟು ಲೋಪದೋಷಗಳಿದ್ದಾವೆ. ಇವರು ವರ್ಗೀಕರಣ ಮಾಡಿರ್ತಕ್ಕಂಥ ರೀತಿ ಹೇಗಿದೆ ಅಂದರೆ, ಈ ಬಂಜಾರ, ಬೋವಿ, ಕೊರಚ, ಕೊರಮ ಸಮಾಜಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂಥ ಒಂದು ಹುನ್ನಾರ ನಡೆದಿದೆ ಅಂತಕ್ಕಂಥದ್ದು ನಮ್ಮದು ವಿರೋಧ ಇದೆ. ಹಾಗಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಸರ್ಕಾರದ ಗಮನವನ್ನು ತರಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಹಿಂದೆ ಭಾರತೀಯ ಜನತಾ ಪಕ್ಷ ಒಳ ಮೀಸಲಾತಿಯನ್ನು ಮಾಡುವಂಥ ಸಂದರ್ಭದಲ್ಲಿ 4 ಸಮಾಜಕ್ಕೆ 4.5% ಕೊಟ್ಟಿದ್ದರು. 15 ಇರ್ತಕ್ಕಂಥ ಮೀಸಲಾತಿಯನ್ನು 17 ಮಾಡಿ 4.5% ಕೊಟ್ಟಿದ್ದರು. ಆಗ ನಮ್ಮ ಸಮಾಜದ ಸೋಕಾಲ್ಡ್ ಬುದ್ಧಿಜೀವಿಗಳು, ಸೋಕಾಲ್ಡ್ ಹೋರಾಟಗಾರರು ಎಲ್ಲಿ ಬಿಲ ಸೇರಿದರು ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇಷ್ಟು ಅನ್ಯಾಯ ಮಾಡಿದರೂ ಸಹ ನಮ್ಮ ಸಮಾಜದ ಕೆಲವು ಸೋಕಾಲ್ಡ್ ಬುದ್ಧಿಜೀವಿಗಳು, ಸೋಕಾಲ್ಡ್ ಹೋರಾಟಗಾರರು ಬಿಲ ಸೇರಿರುವುದು ಸಮಾಜಕ್ಕೆ ಒಂದು ದೊಡ್ಡ ಅನುಮಾನ ಪ್ರಾರಂಭ ಆಗಿದೆ. ಏನು ಇವರು ಸರ್ಕಾರದಿಂದ ಏನಾದರೂ ಕಿಕ್ ಬ್ಯಾಕ್ ಪಡೆದಿದ್ದಾರಾ, ಅಥವಾ ಬೇರೆ ಬೇರೆ ಸಮಾಜದಿಂದ ಏನಾದರೂ ಇವರಿಗೆ ಸುಮ್ಮನಿರಲಿಕ್ಕೆ ಇದಾಗಿದೆಯಾ ಅಂತಕ್ಕಂಥದ್ದು ಸಮಾಜಕ್ಕೆ ಅನುಮಾನ ಪ್ರಾರಂಭ ಆಗಿದೆ. ಹಾಗಾಗಿ 4.5% ಮಾಡಿದಂಥ ಸಂದರ್ಭದಲ್ಲಿ ರೊಚ್ಚಿಗೆದ್ದು ಅಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಮನೆ ಕಲ್ಲೊಡೆಯುವಾಗ ಇದ್ದಂಥ ಪೌರುಷ ಈಗ ಯಾಕೆ ನಮ್ಮ ಸಮಾಜದ ಮುಖಂಡರಿಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಎಲ್ಲಿ ಹೋದ್ರು ಇವರೆಲ್ಲ ಈ ಸಮಾಜದ ಮುಖಂಡರು ಅನಿಸ್ಕೊಂಡಿರ್ತಕ್ಕಂಥವ್ರು ಕೇವಲ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸಮಾಜನ ಬಳಸ್ಕೊಳ್ತಿದ್ದಾರೆ ಅಂತಕ್ಕಂಥ ವಿರೋಧ ಕೂಡ ನಂದಿದೆ. ಹಾಗಾಗಿ ಈಗ ತಾನೇ ನಮ್ಮ ಶಿವಪ್ರಕಾಶ್ ಅವರು ಹೇಳಿದಾಗೆ ಫೆಬ್ರವರಿ 14-15ರಲ್ಲಿ 287ನೇ ಸೇವಾಲಾಲ್ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಸಮಾಜದ ಮಾಲಾಧಾರಿಗಳು, ಮುಖಂಡರು, ಸಮಾಜದವರೆಲ್ಲ ಸೇರಿ ಆಚರಿಸ್ತಕ್ಕಂಥ ಈ ಜಯಂತಿ ಏನಿದೆ, ಜಯಂತಿ ಒಳಗಡೆಗೆ ಆಗಿ ಈಗ ಆ ಬಿಲ್ಲನ್ನು ವಾಪಸ್ ಬಂದಿರೋದ್ರಿಂದ ಅದನ್ನು ಮರುಪರಿಶೀಲಿಸಿ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡದೇ ಇದ್ದರೆ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿ, ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು, ನಾವು ಕಾಂಗ್ರೆಸ್ ಅಂತಲೇ ಹೇಳಲ್ಲ, ಯಾವುದೇ ಪಕ್ಷದ ರಾಜಕಾರಣಿಗಳು ಬಂದರೂ ಸಹ ಅವ್ರ ವಿರುದ್ಧ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ನಮ್ಮ ಸಮಾಜಕ್ಕೆ ಕೊಡಲಿಕ್ಕೆ ಬಯಸ್ತೇವೆ. ಅದರ ಜೊತೆಗೆ ಈ ಸಮಾಜ ಎಷ್ಟು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ಸಮಾಜನ ಯಾವ ರೀತಿ ನಡೆಸ್ಕೊಂಡಿದೆ ಅಂದರೆ, ಇರುವಂಥ ಒಬ್ಬ ಏಕೈಕ ಸದಸ್ಯನಿಗೂ ಕೂಡ ಮಂತ್ರಿಗಿರಿಯನ್ನು ಕೊಡಲಿಲ್ಲ.